ಸರಿ, ಉಪ್ಪು ಇಷ್ಟು ಸಾಲೋದಿಲ್ವಲ್ಲ, ಬರೀ ಕಿರಾಣಿ ಅಷ್ಟೇ ಬಂದಿದ್ದು, ತರಕಾರಿ ಇಲ್ವಲ್ಲ. ಆಗ ಅವ್ರ ಕೈ ತೋರಿಸಿ ಹೇಳ್ತಾರೆ ನರಸಿಂಹ ಅಂತ, ಅಲ್ಲಿ ಹಿಂದೆ ಇದೆ ಅಂತ. ಅವ್ರ ಹೆಂಡತಿ ನೋಡಿದಾಗ ಒಂದು ದೊಡ್ಡ ರಾಶಿ, ಎಲ್ಲ ತರಕಾರಿ ಹಣ್ಣು ಎಲ್ಲವೂ ಕೂಡ ಅಲ್ಲಿದೆ. ಇಷ್ಟೆಲ್ಲ ತಂದಿದ್ದೀರಾ? ಸರಿ ಆಯಿತು, ಬಂದವ್ರಿಗೆ ಏನಾದರೂ ಉಡುಗೊರೆ ಕೊಡಬೇಕು, ಏನನ್ನು ಕೊಡೋಣ? ಸರಿ ಈ ಕಡೆ ನೋಡು, ಅಲ್ಲಿ ಇದೆ ಅಂತ. ಆಕೆ ಆ ಹೆಂಡತಿ ಹೋಗಿ ನೋಡ್ತಾಳೆ, ಒಂದು ದೊಡ್ಡ ರಾಶಿ, ಏನು ಎಲ್ಲರಿಗೂ ಬಟ್ಟೆ, ಸೀರೆ, ಅಂಗವಸ್ತ್ರ, ಧೋತಿ ಎಲ್ಲ ರಾಶಿ ಇದೆ. ಅಯ್ಯೋ ಇದೆಲ್ಲ ಇಲ್ಲಿಂದ ಬಂತು, ಇಷ್ಟೆಲ್ಲ ಸಾಲ ಮಾಡಿದರೆ ಯಾರು ಕೊಟ್ಟರು ದುಡ್ಡು? ಅದೆಲ್ಲ ಈಗ ಕೇಳಬೇಡ, ನೀನು ಬಳಸ್ಕೊ. ಸರಿ, ಅಡುಗೆ ಊಟ ಮಾಡಲಿಕ್ಕೆ ತಟ್ಟೆ ಅಲ್ಲಿ ಮುಂದೆ ಅಲ್ಲಿದೆ, ಅಲ್ಲಿ ನೋಡು ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ನೋಡಿದಾಗ ಬಂಗಾರದ ತಟ್ಟೆಗಳು ರಾಶಿಯಲ್ಲಿದೆ. ಆಕೆಗೆ ಆಶ್ಚರ್ಯ ಆಗುತ್ತೆ. ಹೇಗೋ ಏನೋ ಎಷ್ಟೋ ಜನ ಬರ್ತಾರೆ, ಅಲ್ಲಿ ಎಲ್ಲ ಅಡುಗೆ ಪ್ರಾರಂಭ ಆಗುತ್ತೆ. ಬಹಳ ವಿಜೃಂಭಣೆಯಿಂದ ಎಲ್ಲರೂ ಕೂಡ ತೊಟ್ಕೊಳ್ಳಿಕ್ಕೆ ಬಟ್ಟೆ ಆಭರಣ ಎಲ್ಲ ಕೊಡ್ತಾರೆ. ಬಂಗಾರದ ತಟ್ಟೆಯಲ್ಲಿ ಊಟ, ಮತ್ತು ಆ ಬಂಗಾರದ ತಟ್ಟೆಯನ್ನು ತೊಗೊಂಡೋಗ್ಬೋದು ಗಿಫ್ಟ್. ಎಲ್ಲರೂ ಕೂಡ ಬಂದವರೆಲ್ಲರೂ ಕೂಡ ಅವ್ರ ಹೆಂಡತಿಗೆ ಆಶ್ಚರ್ಯ ಆಗುತ್ತೆ. ಇದೆಲ್ಲ ಇಷ್ಟು ಬಂಗಾರ ಎಲ್ಲ ಎಲ್ಲಿಂದ ಬಂತು? ನಾನು ಕೊಟ್ಟಿದ್ದು 2 ಬಳೆ ಅಷ್ಟೇ, ಇಷ್ಟೆಲ್ಲ ನಿಮ್ಗೆ ಹೇಗೆ ಸಿಗ್ಲಿಕ್ಕೆ ಸಾಧ್ಯ? ಸರಿ ಆಮೇಲೆ ಹೇಳ್ತಾರೆ, ಎಲ್ಲ ಕಾರ್ಯಕ್ರಮ ಮುಗಿಲಿ ಅಂತ ಹೇಳ್ತಾರೆ. ಸರಿ, ಎಲ್ಲ ಬಹಳ ವಿಜೃಂಭಣೆ, ಬಂದವರೆಲ್ಲರೂ ಕೂಡ ಎಲ್ಲ ಅಷ್ಟು ಮೃಷ್ಟಾನ್ನ ಭೋಜನ ಊಟ ಮಾಡಿ ಉಡುಗೊರೆ ತಗೊಂಡು ಹೊರಗಡೆ ಹೋಗಿ ಇನ್ನಷ್ಟು ಜನಕ್ಕೆ ಹೇಳ್ತಾರೆ. ಅವರು ಎಲ್ಲರೂ ಬರ್ತಾರೆ. ದೊಡ್ಡ ಒಂದು ಸಂಭ್ರಮ, ದೊಡ್ಡ ಒಂದು ಹಬ್ಬ ಅಲ್ಲಿ ನಡೆಯುತ್ತೆ ಅವತ್ತಿನ ದಿನ. ಸರಿ, ಎಲ್ಲ ಮುಗೀತು. ಅದು ಮುಗಿದಾದ ಮೇಲೆ ಮತ್ತೆ ಅವ್ರ ಹೆಂಡತಿ ಹೋಗಿ ಕೇಳ್ತಾಳೆ, ಇಷ್ಟು ಹಣ ಯಾರು ಕೊಟ್ಟರು ನಿನಗೆ? ಎಲ್ಲಿಂದ ಬಂತು? ಸರಿ, ನನಗೆ ಸುಸ್ತಾಗಿದೆ, ಆಯಾಸ ಆಗಿದೆ, ಇಲ್ಲಿ ಹೋಗಿ ದಾಮೋದರ ಕುಂಡದಲ್ಲಿ ಸ್ನಾನ ಮಾಡಿ ಬರ್ತೇನೆ, ಒಂದು 5 ನಿಮಿಷ ತಾಳು ಅಂತ ಹೇಳಿ ಅವರು ಹೊರಗೆ ಹೋಗ್ತಾರೆ. ಎಷ್ಟೊತ್ತಾದರೂ ಬರೋದಿಲ್ಲ. ಅವನ ಹೆಂಡತಿ ಹುಡ್ಕೊಂಡು ತನ್ನ ಗಂಡನನ್ನು ಹುಡ್ಕೊಂಡು ಹೊರಗಡೆ ಹೋಗ್ತಾಳೆ. ಅಲ್ಲಿ ಕುಂಡದ ಬಳಿ ನೋಡಿದ್ರೆ ಎಲ್ಲೂ ಸಿಗೋದಿಲ್ಲ. ಅಯ್ಯೋ ಎಲ್ಲಿ ಹೋಗ್ಬಿಟ್ರು, ಏನಾಯಿತೋ ಎಲ್ಲ ಹುಡ್ಕೊಂಡು, ಊರೆಲ್ಲ ಹುಡ್ಕೊಂಡು ಹೋಗ್ತಾಳೆ ಆಕೆ. ಅಲ್ಲಿ ಆ ಮಾರ್ಕೆಟ್ನಲ್ಲಿ ಒಂದು ಜಾಗದಲ್ಲಿ ಅಲ್ಲಿ ಕುಳಿತುಕೊಂಡು ಅವ್ರು ಭಜನೆ ಮಾಡ್ತಾ ಇದ್ದಾರೆ. ಹೋಗಿ ಅವ್ರನ್ನ ಎಬ್ಬಿಸ್ತಾಳೆ. ಅಯ್ಯೋ ಸಾಕು, ನೀವು ಭಜನೆ ಮಾಡಿದೆ, ನಡೀರಿ ಮನೆಗೆ ಅಂತ. ಅವಾಗ ಅವ್ರಿಗೆ ಎಚ್ಚೆತ್ತು, ಅಯ್ಯೋ ಏನಾಯಿತು, ನನ್ನ ತಂದೆ ಶ್ರಾದ್ದ, ಅಯ್ಯೋ ಉಪ್ಪು ಇಲ್ಲೇ ಇದೆ ಇಲ್ವಲ್ಲ, ಇಲ್ಲಿ ನೀವು ಬಂದು ಎಲ್ಲ ನಡೆಸ್ಕೊಟ್ರಲ್ಲ ಎಲ್ರಿಗೂ, ಏನು ಬಂಗಾರದ ತಟ್ಟೆ ಇರ್ಬೋದು, ಬಹುಮಾನಗಳು, ಎಲ್ಲ ವಸ್ತ್ರ, ಆಹಾರ ಎಲ್ಲ ಕೊಟ್ಟಿದ್ದಾಯಿತು. ಅರೆ ಯಾರು? ನಾನು ಬಂದಿಲ್ಲ, ನಾನು ಇಲ್ಲೇ ಕೊಡ್ತಿದ್ದೆ, ಈ ಅಂಗಡಿಯವ್ರನ್ನ ಕೇಳು, ಬೆಳಗ್ಗೆಯಿಂದ ಸಂಜೆ ತನಕ ಇಲ್ಲೇ ಕೊಡ್ತಿದ್ದೆ ನಾನು ಭಜನೆ ಮಾಡಿಕೊಂಡು ಆಗ ಅವ್ರಿಗೆ ಮನವರಿಕೆ ಆಗುತ್ತೆ, ಹೇಗೆ ಇದೆಲ್ಲ ಭಗವಂತನ ಒಂದು ಲೀಲೆ ಅಂತ. ಹೀಗೆ ನಾವು ನೋಡ್ತೇವೆ, ಎಷ್ಟೋ ಕಥೆಗಳನ್ನು ನಾವು ಕೇಳಿದ್ದೇವೆ. ಈ ಒಂದು ಕನೆಕ್ಷನಲ್ಲಿ ಭಕ್ತಿ ವಿನೋದ್ ಠಾಕೂರರು ಅವರ ಒಂದು ಶರಣಾಗತಿ ಪುಸ್ತಕದಲ್ಲಿ 2 ಶ್ಲೋಕಗಳನ್ನು ಬರೆದಿದ್ದಾರೆ, ಓದಿ ಹೇಳ್ತೇನೆ. ಭಾಲ ಮಂದ ನಾಹಿ ಜಾನಿ ಸೇವ ಮಾತ್ರ ಕರಿ, ತೋಮಾರ ಸಂಸಾರೆ ಆಮಿ ವಿಷಯ ಪ್ರಹರಿ. ಇಲ್ಲಿ ಭಕ್ತರು, ಭಗವಂತ ನನ್ನದು ಅಂತ ಏನಿಲ್ಲ, ನನ್ನ ಸಂಸಾರವೂ ಕೂಡ ನಿನ್ನದೇ ಸಂಸಾರ. ಐ ಡೋಂಟ್ ನೋ ವೆದರ್ ಐ ಆಮ್ ಡೂಯಿಂಗ್ ಗುಡ್ ಆರ್ ಬ್ಯಾಡ್, ಐ ಆಮ್ ಜಸ್ಟ್ ಸರ್ವಿಂಗ್ ಯು ಓ ಕೃಷ್ಣ, ಇಟ್ ಈಸ್ ಯೋರ್ ಫ್ಯಾಮಿಲಿ. ನನ್ನ ಸಂಸಾರದಲ್ಲಿ ಇದು ಒಳ್ಳೆಯದು, ಇದು ಕೆಟ್ಟದ್ದು, ಏನದೆಲ್ಲ ನನಗೆ ಗೊತ್ತಿಲ್ಲ. ಇವೆಲ್ಲವೂ ನನಗೇನು ಗೊತ್ತು, ಐ ಆಮ್ ಜಸ್ಟ್ ಸರ್ವಿಂಗ್ ಯು, ನಿನ್ನ ಸೇವೆಯಲ್ಲಿ ನಾನು ತೊಡಗಿದ್ದೇನೆ ಅಷ್ಟೇ. ಯಾವುದು ಒಳ್ಳೆಯದು ಕೆಟ್ಟದು ಎಲ್ಲ ಭಗವಂತ ನಿನಗೆ ಬಿಟ್ಟಿತ್ತು, ಇದು ನಿನ್ನ ಸಂಸಾರ. ನಿಶ್ಚಿಂತ ಹಯ್ಯ ಆಮಿ ಸೇವಿಬ ತೊಮಾಯ್, ಗೃಹೇ ಭಾಲೋ ಮಂದ ಹೋಲೆ ನಹಿ ಮೋರದಾಯ್. ಇದು ಬೆಂಗಾಲಿ ಭಾಷೆಯಲ್ಲಿದೆ. ಐ ಆಮ್ ಓನ್ಲಿ ಥಿಂಕಿಂಗ್ ಆಫ್ ಯೋರ್ ಸರ್ವಿಸ್, ಐ ಹ್ಯಾವ್ ನೋ ಅದರ್ ಥಾಟ್. ಓ ಕೃಷ್ಣ, this is your home, your family. If anything is wrong with it, then you will be criticized. Why shall I be criticized? ಭಗವಂತ, ಇದು ನಿನ್ನ ಸಂಸಾರ, ಇಲ್ಲಿ ಏನೋ ತೊಂದರೆ ಆಯಿತು, ಏನೋ ಆಯಿತು, ಕಷ್ಟ ಬಂತು, ಏನೋ ಆಯಿತು, ಎಲ್ಲರೂ ನಿನ್ನ ಮೇಲೆ ಕೈ ತೋರಿಸ್ತಾರೆ. ನಾನು ಯಾಕೆ ಚಿಂತೆ ಪಡಲಿ? ನಾನು ನಿನ್ನ ಸೇವೆ ಮಾಡೋದು, ನನ್ನ ಸಂಪೂರ್ಣ ನನ್ನ ಗಮನವನ್ನು ಅದರ ಮೇಲೆ ಕೇಂದ್ರೀಕರಿಸ್ತೀನಿ ಅಷ್ಟೇ.
ಒಳ್ಳೆಯದು ಕೆಟ್ಟದು ಅದೆಲ್ಲ ನಿನಗೆ ಬಿಟ್ಟಿದ್ದು, ಅದು ನಿನ್ನ ಜವಾಬ್ದಾರಿ. ಅಲ್ಲಿ ಹೇಳೋದು ಏನು ಅಂದರೆ, ಡೆಡಿಕೇಟ್ ಯುವರ್ ಫ್ಯಾಮಿಲಿ ಆ್ಯಂಡ್ ಎವ್ರಿಥಿಂಗ್ ಟು ಕೃಷ್ಣ. ಇಟ್ ಈಸ್ ಕೃಷ್ಣಾಸ್ ಫ್ಯಾಮಿಲಿ. ಓನ್ಲಿ ಥಿಂಕ್ ಆಫ್ ಕೃಷ್ಣ ಆ್ಯಂಡ್ ಕೃಷ್ಣ ವಿಲ್ ಮೇಕ್ ಆಲ್ ಅರೇಂಜ್ಮೆಂಟ್ಸ್. ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ಎಲ್ಲರೂ ಕೂಡ ಅವರ ಮನಸ್ಸಿನಲ್ಲಿ ಕೃಷ್ಣ ಇರಬೇಕು. ಮನ್ಮನ ಭವ ಮದ್ಭಕ್ತೋ. ಇಫ್ ಯು ಡೆವಲಪ್ ಯುವರ್ ಲವ್ ಫಾರ್ ಕೃಷ್ಣ, ದೆನ್ ಎವ್ರಿಥಿಂಗ್ ವಿಲ್ ಬಿ ವೆರಿ ಗುಡ್. ಇಬ್ಬರೂ ಕೂಡ ಕೃಷ್ಣನ ಮೇಲೆ ಭಕ್ತಿಯನ್ನು, ಪ್ರೇಮವನ್ನು ಬೆಳೆಸ್ಕೊಂಡಿದ್ದೇ ಆದರೆ ಎಲ್ಲವೂ ಒಳಿತೇ ಆಗುತ್ತೆ. If the husband and wife relationship is based on loving relationship with Krishna, then it is a real relationship. ಗಂಡ ಮತ್ತು ಹೆಂಡತಿಯ ಒಂದು ಸಂಬಂಧ ಕೃಷ್ಣನ ಮೇಲೆ ಕೇಂದ್ರೀಕೃತವಾದಾಗ ಮಾತ್ರ ಅದು ನಿಜವಾದ ಸಂಬಂಧ ಅಂತ ಅನ್ನಿಸ್ಕೊಳ್ಳುತ್ತೆ. ಡೋಂಟ್ ಡೆವಲಪ್ ಬಾಡಿಲಿ ಮೆಟೀರಿಯಲ್ ರಿಲೇಷನ್ಶಿಪ್ಸ್. ಬರೀ ದೈಹಿಕ ಸಂಬಂಧ ಇಷ್ಟು ಸಾಲದು. ದೇ ಆರ್ ಓನ್ಲಿ ಟೆಂಪೊರರಿ, ಟ್ರಬಲ್ಸಮ್ ಆ್ಯಂಡ್ ಬೇಸ್ಡ್ ಆನ್ ಮಿಸರಿ. ಬರೀ ದೈಹಿಕ ಸಂಬಂಧ ಇತ್ತು ಅಂದರೆ ಅದು ಬರೀ ನೋವು, ಕಷ್ಟ, ಇದರಿಂದನೇ ತುಂಬಿರುತ್ತೆ. ಡೆವಲಪ್ ಯುವರ್ ಎಟರ್ನಲ್ ಲವಿಂಗ್ ರಿಲೇಷನ್ಶಿಪ್ ವಿತ್ ಕೃಷ್ಣ, ವೇರ್ ಇನ್ ದಿ ಹಸ್ಬೆಂಡ್ ಇಸ್ ಕೃಷ್ಣದಾಸ ಆ್ಯಂಡ್ ದ ವೈಫ್ ಈಸ್ ಕೃಷ್ಣದಾಸಿ. ಗಂಡ ಮತ್ತು ಹೆಂಡತಿ ಇಬ್ಬರು ಕೂಡ ಕೃಷ್ಣನ ದಾಸರು. ನಾವೇನಾದರೂ ನನ್ನ ದಾಸರು, ನನ್ನ ಹೆಂಡತಿ, ನಾನು ಹೇಳಿದ ಮಾತು ಕೇಳಬೇಕು, ಅಥವಾ ನನ್ನ ಗಂಡ ಹೀಗಿರಬೇಕು ಹಾಗಿರಬೇಕು, ಬೇರೆ ಬೇರೆ ರೀತಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ರೆ ಅದು ಎಲ್ಲಿ ಸಾಧ್ಯ ಆಗಬೇಕು? ಈ ರೀತಿಯಾಗಿ ಜೀವನವನ್ನು ನಡೆಸಿದಾಗ, ಮತ್ತು ಇನ್ನೊಂದು ನಮಗೆ ಈ ಒಂದು ಪ್ರಶ್ನೆ ಕೂಡ ಬರಬಹುದು, ಅರೆ ಇಬ್ಬರು ಭಗವಂತನ ಭಕ್ತಿ ಸೇವೆ ಭಜನೆ ಮಾಡ್ಕೊಂಡು ಕುಳಿತರೆ ಸಂಸಾರ ಹೇಗೆ ನಡಿಬೇಕು? ಇಲ್ಲಿ ಒಂದು ಪ್ರಾಕ್ಟಿಕಲ್ ಇಂಟೆಲಿಜೆನ್ಸ್ ಬೇಕಾಗುತ್ತೆ, ಮತ್ತು ಅಗಾಧವಾದಂತಹ ಶ್ರದ್ಧೆ ಬೇಕಾಗುತ್ತೆ, ಫೇತ್. ನಾವಿಲ್ಲಿ ಕೇಳುತ್ತರ ನರಸಿಂಹ ಮೆಹ್ತಾ ಇರ್ಬೋದು, ತುಕಾರಾಮ್ ಮಹಾರಾಜ್ ಇರ್ಬೋದು, ಅವ್ರನ್ನ ಅನುಕರಣೆ ಮಾಡೋ ಹಾಗಿಲ್ಲ, ನಾವು ಅವರಷ್ಟು ಶುದ್ಧ ಭಕ್ತರಾಗಿಲ್ಲ. ಆದರೆ ಅವರು ಕೊಟ್ಟಿರುವಂಥ ಉಪದೇಶದ ಅನುಸಾರ ನಾವು ನಮ್ಮ ಜೀವನವನ್ನು ನಡೆಸಬೇಕು, ಅನುಸರಣೆ ಮಾಡಬೇಕು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದು, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರು ಅನನ್ಯವಾಗಿ ನನ್ನ ಭಜನೆಯಲ್ಲಿ, ನನ್ನ ಸೇವೆಯಲ್ಲಿ ತೊಡಗಿರ್ತಾರೆ, ಅವರ ಯೋಗ, ಅವರ ಕ್ಷೇಮ ನಾನು ವಹಿಸ್ಕೊಳ್ತೇನೆ ಅಂತ. ಯೋಗ ಅಂದರೆ ಅವರಲ್ಲಿ ವಾಟ್ ಈಸ್ ಲ್ಯಾಕಿಂಗ್ ಐ ವಿಲ್ ಪ್ರೊವೈಡ್. ಅವರಲ್ಲಿ ಏನು ಇಲ್ಲ ನಾನು ಕೊಡ್ತೇನೆ. ಕ್ಷೇಮ ಅಂದರೆ ಅವರಲ್ಲಿ ಏನಿದೆ ಅದಕ್ಕೆ ನಾನು ರಕ್ಷಣೆಯನ್ನು ಕೊಡ್ತೇನೆ. ಐ ವಿಲ್ ಪ್ರೊಟೆಕ್ಟ್ ವಾಟ್ ದೇ ಹ್ಯಾವ್. ಈ ರೀತಿ ಭಗವಂತ ಸ್ಪಷ್ಟವಾಗಿ ಭಗವದ್ಗೀತೆಯಲ್ಲಿ ಮಾತನ್ನು ಕೊಟ್ಟಿದ್ದಾನೆ. ಈ ಮಾತುಗಳನ್ನು ಪದೇ ಪದೇ ನಾವು ಶ್ರವಣ ಮಾಡಬೇಕು, ಅದನ್ನು ಮನನ ಮಾಡಿಕೊಳ್ಬೇಕು, ಅದರ ಮೇಲೆ ಶ್ರದ್ಧೆ ಇಡಬೇಕು. ಇದನ್ನು ಹೇಗೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು? ಭಕ್ತರ ಸಂಘದಲ್ಲಿ ನಾವು ಅದನ್ನು ಕಲಿಬೇಕು. ಗುರುಗಳ ಉಪದೇಶದ ಅನುಸಾರ ನಾವು ನಮ್ಮ ಜೀವನದ ಒಂದು ರೂಪರೇಷೆಯನ್ನು ನಾವು ಹಾಕ್ಕೊಳ್ಬೇಕು. ಈ ರೀತಿ ಮಾಡಿದಾಗ ಮಾತ್ರ ನಾವು ಕೂಡ ಇಂತಹ ಶುದ್ಧ ಭಕ್ತರ ಹಾದಿಯಲ್ಲಿ ನಡೆದು ಸಂಸಾರ ಜೀವನ, ಕಷ್ಟ ಸುಖ ಏನೇ ಬರಲಿ ಅದರ ಜೊತೆಗೆ ನಮ್ಮ ಈ ಮನುಷ್ಯ ಜನ್ಮ ಸಿಕ್ಕಿದೆ, ಇದನ್ನು ನಾವು ಒಂದು ಪರ್ಫೆಕ್ಷನ್, ಪರಿಪೂರ್ಣತೆಯ ಹಂತಕ್ಕೆ ತಗೊಂಡೋಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದೇ ರೀತಿ ಸಂಸಾರ ಜೀವನ ಇರಲಿ, ಒಬ್ಬ ಬ್ರಹ್ಮಚಾರಿ ಇರಲಿ, ಸನ್ಯಾಸಿ ಇರಲಿ, ವಾನಪ್ರಸ್ಥ ಇರಲಿ, ಯಾರೇ ಇರಲಿ, ಯಾವುದೇ ಸಂದರ್ಭದಲ್ಲೂ ಕೂಡ ಗೃಹೇ ಠಾಕೋ ವನೇ ಠಾಕೋ ಸದಾ ಹರಿ ಬೋಲೆ ಡಾಕೋ. ಮನೆಯಲ್ಲಿರಲಿ, ಕಾರ್ನಲ್ಲಿರಲಿ, ಆಶ್ರಮದಲ್ಲಿರಲಿ, ಮಠದಲ್ಲಿರಲಿ, ಎಲ್ಲ ಸ್ಥಳದಲ್ಲೂ ಕೂಡ ಒಂದೇ ಉಪದೇಶ ನಾವು ಕೊಡೋದು, ಸದಾ ಹರಿ ಬೋಲೆ ಡಾಕೋ, ಕೀರ್ತನೀಯ ಸದಾ ಹರಿಹಿ. ಭಗವಂತನ ನಾಮವನ್ನು ನಾವು ಆಶ್ರಯ ಪಡ್ಕೊಳ್ಬೇಕು, ಭಗವಂತನ ಭಕ್ತರಾಗಬೇಕು, ಸದಾ ಅವನ ಮನಸ್ಸಿನಲ್ಲಿ ಸ್ಮರಿಸಬೇಕು, ಅವನ ಕೊಟ್ಟ ಉಪದೇಶದ ಪ್ರಕಾರ ನಮ್ಮ ಜೀವನವನ್ನು ನಡೆಸಬೇಕು. ಇಲ್ಲಿಗೆ ಮುಕ್ತಾಯ ಮಾಡೋಣ.
ग्रंथराज श्रीमद् भागवतम की अजमन राधे 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 गोविंदा।